ವಿಜಯದ ಉತ್ಸವದಲ್ಲಿ ದೊಡ್ಡ ಪ್ರಮಾಣದ ದುರಂತ ಸಂಭವಿಸಿದೆ. ಕಾಲ್ತುಳಿತದಲ್ಲಿ 11 ಜನ ಸಾವು, 50ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಐಪಿಎಲ್ ವಿಜಯೋತ್ಸವದಲ್ಲಿ ದೊಡ್ಡ ಪ್ರಮಾಣದ ದುರಂತವೇ ಸಂಭವಿಸಿಬಿಟ್ಟಿದೆ. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರೆ 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಅದರಲ್ಲೊಂದಷ್ಟು ಪೈಕಿ ಕಾಲು ಕಳೆದುಕೊಂಡಿದ್ರೆ ಮತ್ತೊಂದಷ್ಟು ಪೈಕಿ ಕೈ ಕಳೆದುಕೊಂಡವರ ಸಂಖ್ಯೆ ಜಾಸ್ತಿ ಇದೆ. ದುರಂತಕ್ಕೆ ಆರ್ಸಿಬಿ ಫ್ರಾಂಚೈಸಿ ದುರಾಸೆ ಕಾರಣವಾಯಿತಾ? ಗೋವಿಂದರಾಜು ರಾಂಗ್ ಅಡ್ವೈಸ್ ಮುಳುವಾಯಿತಾ? ಈ ಎಲ್ಲದಕ್ಕೂ 11 ಹೆಣ ಬೀಳಬೇಕಾಗಿ ಬಂತ? ಕಮಿಷನರ್ ದಯಾನಂದ್ಗೆ ಕಪ್ಪು ಚುಕ್ಕೆ ಬಳದಿದ್ಯಾರು? ಯಾರು ಹಾಗಾದ್ರೆ? ನಿಮ್ಮ ಫ್ರೀಡಂ ಟಿವಿ ಅನಾವರಣ ಮಾಡ್ತಾ ಇದೆ ದುರಂತದ ರಹಸ್ಯ. ಐಪಿಎಲ್ ವಿಜಯ ಉತ್ಸವದಲ್ಲಿ ದೊಡ್ಡ ಪ್ರಮಾಣದ ದುರಂತವೊಂದು ಸಂಭವಿಸಿದೆ. ನೋಡ್ತಿದ್ದ ಹಾಗೆ 1ಕ್ಕೂ ಹೆಚ್ಚು ಪ್ರಾಣ ಕಳ್ಕೊಂಡ್ರು. ಅದು ಹಿಂಗೆ ಕೌಂಟ್ ಆಗ್ತಾ 11 ಜನ ಸಾವು. ಆರ್ಸಿಬಿ ವಿಜಯೋತ್ಸವದಲ್ಲಿ ಮಾರಣ ಹೋಮಕ್ಕೆ ಹೊಣೆ ಯಾರು? ಮಕ್ಕಳನ್ನ ಕಳೆದುಕೊಂಡ ತಾಯಿಗೆ ಉತ್ತರ ಕೊಡೋರು ಯಾರ್ರೀ? ತಮ್ಮನನ್ನ ಕಳೆದುಕೊಂಡ ಅಕ್ಕನಿಗೆ ಉತ್ತರ ಕೊಡೋದು ಯಾರು? ಪಾಪ ಏನೂ ತಿಳಿಯದ ಯುವಕರು ಸ್ಟಾರ್ಗಳನ್ನ ನೋಡಬೇಕು ಅನ್ನೋ ಇರಾದೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಯುವಕರ ದಂಡು ಹರಿದು ಬಂತು. ಅಲ್ಲಿ ಸ್ಟಾರ್ಗಳನ್ನ ನೋಡೋದಕ್ಕಾಗಿ ನೂಕುನುಗ್ಲಾಯಿತು. ಅಲ್ಲಿನ ಸ್ಟಾರ್ಗಳೆಲ್ಲರೂ ಕನ್ನಡದವರ ಅಲ್ಲ. ಅಲ್ಲಿನ ಸ್ಟಾರ್ಗಳನ್ನ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇಲ್ಲ. ಆದರೂ ಕೂಡ ಪ್ರಾಣ ಕಳ್ಕೊಂಡ್ರು ಯುವಕರು. 11 ಜನ ಸಾವು. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಘನಘೋರ ದುರಂತ ಸಂಭವಿಸಿದೆ. ವಿಜಯ ಉತ್ಸವಕ್ಕೆ ಅವಕಾಶ ಕೊಡಲ್ಲ ಅಂದಿದ್ರು ಗೃಹ ಮಂತ್ರಿ. ಆದರೂ ಕೂಡ ಅವಕಾಶ ಸಿಕ್ಕಿದ ಹೆಂಗೆ? ತರಾತುರಿ ಆಯೋಜನೆ ಸರಿಯಲ್ಲ, ಭದ್ರತೆ ಕಷ್ಟ ಸಾಧ್ಯ ಅಂದಿದ್ರು ಪರಮೇಶ್ವರ್. ಆದರೆ ಆರ್ಸಿಬಿ ಫ್ರಾಂಚೈಸಿಯ ಲಾಬಿ ಮೇಲುಗೈ ಸಾಧನೆ ಮಾಡಿತು. ಸಿಎಂ ಆಪ್ತ ಬಳಗದ ಗೋವಿಂದರಾಜು ಒತ್ತಡದಿಂದ ಕಾರ್ಯಕ್ರಮ ನಿಗದಿನ. ಅಗತ್ಯ ಸಿದ್ಧತೆ ನಡೆಸಲು ಕಮಿಷನರ್ ದಯಾನಂದ್ಗೆ ಸಿಗಲಿಲ್ಲ ಟೈಮು. ಸಮೂಹ ಸನ್ನಿ ಎಂಬಂತೆ ಆರ್ಸಿಬಿ ವಿಜಯೋತ್ಸವಕ್ಕೆ ಜನಸಾಗರ. ಈ ಹಂತದಲ್ಲಿ ನಡೆದು ಹೋಯಿತು ಘನಘೋರ ದುರಂತ. ಆರ್ಸಿಬಿ ವಿಜಯೋತ್ಸವದ ಮಾರಣ ಹೋಮಕ್ಕೆ ಹೊಣೆ ಯಾರ್ಯಾರು ಹೊಣೆ ಆಗ್ತಾರೆ? ನಿಮ್ಮ ಫ್ರೀಡಂ ಟಿವಿ ಅನಾವರಣ ಮಾಡ್ತಾ ಇದೆ ದುರಂತದ ರಹಸ್ಯ. ಕಮಿಷನರ್ ದಯಾನಂದ್ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕಿತ್ತು. ಅವ್ರಿಗೆ ಗೊತ್ತು, ಕೋವಿಡ್ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಾಕಾಬಂದಿ, ಎಲ್ಲೆಲ್ಲಿ ಜನರನ್ನ ಕಂಟ್ರೋಲ್ ಮಾಡಿರ್ತಾರೆ, ಅವ್ರ ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಬೆಂಗಳೂರಿನ ನಾಡಿ ಮಿಡಿತಗಳು. ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತೆ ಆರ್ಸಿಬಿ ಫ್ರಾಂಚೈಸಿಗಳ ಮೇಲೆ ಹಿತಕ್ಕಾಗಿ ಲಾಬಿ ಮಾಡ್ತೀರಿ, ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ನಿಮ್ಮ ಪ್ರಭಾವತನವನ್ನು ಬಳಸಿಕೊಂಡು ಅಗತ್ಯ ಸಿದ್ಧತೆ ನಡೆಸೋದಕ್ಕೆ ಕಮಿಷನರ್ ದಯಾನಂದ್ರಿಗೂ ಕೂಡ ನೀವು ಟೈಮೇ ಕೊಡ್ಲಿಲ್ವಲ್ಲ. ಅವ್ರು ಇನ್ನೇನು ಮಾಡ್ತಾರೆ ಪಾಪ? ಪರಮೇಶ್ವರ್ ಹೇಳಿದ್ರು ಆರಂಭದಲ್ಲೇ ಭಾರಿ ಜನ ಸೇರೋ ಸಾಧ್ಯತೆಗಳಿದಾವೆ, ದುರಂತಗಳು ಅನಾಹುತಗಳು ಸಂಭವಿಸಬಹುದು. ಈ ತರಹದ್ದೊಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟರೆ ನಾಳೆ ಜನ ಕ್ಯಾಕರ್ಸ್ ಉಗಿತಾರೆ ಅಂತ ಹೇಳಿ ಪರಮೇಶ್ವರ್ ಅವರಿಗೂ ಕೂಡ ಒಳಾರ್ಥಗಳು ಗೊತ್ತಿತ್ತು, ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಆದರೆ ಫ್ರಾಂಚೈಸಿಗಳ ಉದ್ಧಾರಕ್ಕೋಸ್ಕರ, ಅವರ ಮನೆ ಉದ್ಧಾರ ಮಾಡೋದಕ್ಕೋಸ್ಕರ ವಿಜಯೋತ್ಸವಕ್ಕೆ ಅನುಮತಿ ಕೊಡ್ತೀರಿ. ಕಿರಿದಾದ ಜಾಗದಲ್ಲಿ ಸಾವಿರಾರು ಜನರನ್ನ ನಿಲ್ಲಿಸ್ತೀರಿ. ಒಂದೇ ಹಾಕಿಬಿಟ್ರಿ ನೀವುಗಳು ಎಲ್ಲ ಸೇರಿ, ಒಂದೇ ಹಾಕಿಬಿಟ್ರಿ. 23 ವರ್ಷದ ಯುವಕರಿದ್ರು, 25 ವರ್ಷದ ಯುವಕರಿದ್ರು. ಪ್ರಾಣ ಕಳ್ಕಬೇಕಿತ್ತೇನ್ರಿ? ಏನು ಪಹಲ್ಗಾಮ್ ಗಡಿ ಭಾಗಕ್ಕೆ ಹೋಗಿರೋದ ಯುವಕರು ಪಾಪ? ಅವ್ರು ಯಾರೋ ಸ್ಟಾರ್ ನಟರು ಬರ್ತಾರೆ ಅಂತ ಹೇಳಿ. ಯಾರ್ರೀ ಸ್ಟಾರ್ ನಟರು? ಏನು ಮಂಡ್ಯದವ್ರ ಅವರು? ಮೈಸೂರಿನವರ? ಹಾಸನದವರ? ಬೆಳಗಾವಿ ಅವರ? ನೆಟ್ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ, ಕನ್ನಡ ಓದೋದಕ್ಕೆ ಬರೋದಿಲ್ಲ ಅಂಥವ್ರನ್ನ ನೋಡೋದಕ್ಕೆ ಹೋಗಿ ಪ್ರಾಣ ಕಳ್ಕಬೇಕಿತ್ತ? ನಮ್ಮ ಜನರಿಗೂ ಬುದ್ಧಿ ಇಲ್ಲ, ಹೇಳದಷ್ಟು ಅತಿ ಅಂದಂಗೆ. ದಯಾನಂದ್ ಅವ್ರಿಗೂ ಕೂಡ ಸಮಯ ಕೊಡದಲ್ಲೇ ಆತುರಕ್ಕೆ ಬಿದ್ದು ಕಾರ್ಯಕ್ರಮ ನಡೆಸಿ ಫೋಟೋ ಶೂಟ್ ಮಾಡಿಸ್ಕೊಂಡು ನೀವು ನೋಡಬೇಕಿತ್ತು. ನೆನ್ನೆ ವಿಜುವಲ್ಸ್ ಇದ್ರೆ ಹಾಕ್ತೀವಿ. ಆ ವಿಧಾನಸೌಧದ ಮುಂದೆ, ವಿಧಾನಸೌಧದಲ್ಲಿ ಕೆಲಸ ಮಾಡೋ ಎಲ್ಲ ನೌಕರಿಗಳ ಕುಟುಂಬಗಳು ಕೂಡ ಬಂದಿತ್ತು. ಆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಗಿದ್ದ ವಿಜುವಲ್ಸು ನಿಜಕ್ಕೂ ಕೂಡ ಸೆಲ್ಫಿಗೋಸ್ಕರ ಹಾತೊರಿತಾ ಇದ್ರು ಅಲ್ಲಿನ ಅಧಿಕಾರಿಗಳು. ಸೆಲ್ಫಿಗೋಸ್ಕರ ವಿರಾಟ್ ಕೊಹ್ಲಿ ಕೂಡ ಸಿಟ್ಟಿಗೆದ್ದು ಇನ್ನೇನು ಎದ್ದೇಳಬೇಕು
ಆ ಮಟ್ಟಕ್ಕೆ ಮಾಡಿಬಿಟ್ಟಿದ್ರಲ್ಲಿ ನಿಮ್ಮ ಸೆಲ್ಫಿ ಶೋಕಿ ನಿಮ್ಮ ಫೋಟೋ ಶೂಟಿಗೋಸ್ಕರ ಸಾವಿರಾರು ಜನರನ್ನ ಕರೆಸ್ಕೊಂಡು ಲಕ್ಷಾಂತರ ಜನ ಬಂದಿದ್ರಲ್ಲಿ ಇನ್ನೇನು ನೀವು ನೋಡಿ ನಿಮ್ಮ ಸ್ಟಾರ್ ನಟರನ್ನ ಮೆಚ್ಚೋದು ಅಪರಾಧ ಅಲ್ಲ, ನಾನು ಅದನ್ನ ಅಲೆಗಳಿತಾ ಇಲ್ಲ. ನಿಮಗೆ ಅವ್ರ ಮೇಲೆ ಅಭಿಮಾನ ಇದೆ. RCB ಕಪ್ ಗೆಲ್ತು ಅನ್ನೋ ಕ್ಷಣದಲ್ಲಿ ನಾವು ಆನಂದ ಪಟ್ವಲ್ಲ, ಅದು ಸಾಕಿತ್ತಲ್ಲ. ಇನ್ನೇನು ನೀವು ವಿಧಾನಸೌಧಕ್ಕೆ ಹೋದ್ರಲ್ಲ, ಅವ್ರನ್ನೇ ನೋಡೋದಕ್ಕೆ ಸಾಧ್ಯ ಆಯ್ತಾ ನಿಮ್ಗಳಿಗೆ? ಬಂದ್ ಮಾಡಿರೋ ಬಸ್ಸಲ್ಲಿ ಕರ್ಕ ಬಂದ್ರು, 400 ಮೀಟರ್ ಅಂತರ ಇಟ್ಟು ವಿಧಾನಸೌಧದಲ್ಲಿ ಒಂದು ವೇದಿಕೆ ರೆಡಿ ಮಾಡ್ಕೊಂಡಿದ್ದು, ಇನ್ನೇನು ಹತ್ರದಲ್ಲೂ ನೋಡೋದಕ್ಕೆ ಸಾಧ್ಯ ಆಯ್ತಾ? ಆಗ್ಲಿಲ್ಲ. ಸರಿಯಪ್ಪ, ನೀವು ನೋಡಬೇಕು ಅನ್ನೋದಿದ್ರೆ ಆ ನೋಡೋದಕ್ಕೆ ಒಳಪಟ್ಟ ಆ ಸ್ಟಾರ್ ನಟರಿಗೆ ಯಾರಿಗಾದ್ರೂ ನೆಟ್ಟಗೆ ಕನ್ನಡ ಬರುತ್ತೇನ್ರಿ? ನೆಟ್ಟಗೆ ಕನ್ನಡ ಬರುತ್ತಾ ಅವರಿಗೆ? ಅವ್ರು ನಮ್ಮ ಕನ್ನಡದವರಲ್ಲ ಅನ್ನೋ ಸತ್ಯ ಒತ್ತೊಟ್ಟಿಗೆ ಇಟ್ಕೊಳ್ಳೋಣ. ಒಂದು ಪರ್ಯಾಯ ವೈಜ್ಞಾನಿಕ ತೀರ್ಮಾನಗಳಿಲ್ಲ. ಎಲ್ಲ ಕುರಿ ತುಂಬದಂಗೆ ಒಂದು ಜಾಗದಲ್ಲಿ ತುಂಬಿಸಿ ಕೊಂದು ಹಾಕಿಬಿಟ್ರು 11 ಜನರನ್ನ. ವಿಜಯ ಉತ್ಸವ ಆಯೋಜಿಸಿದ್ದು ಕರ್ನಾಟಕ. ವಿಜಯೋತ್ಸವವನ್ನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಆಯೋಜನೆ ಮಾಡಿತು. ಈ ದುರಂತವನ್ನ ನಿರೀಕ್ಷೆ ಮಾಡಿರಲಿಲ್ಲವಂತೆ ಸಿಎಂ ಸಿದ್ದರಾಮಯ್ಯ. ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35,000 ಆಸನದ ವ್ಯವಸ್ಥೆ. ಆದರೆ ಬಂದಿದ್ದು 2-3 ಲಕ್ಷದಷ್ಟು ಜನ. ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಈ ದುರಂತದ ಬಗ್ಗೆ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸಿಎಂ ಆದೇಶ ಮಾಡಿದ್ದಾರೆ. ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಅಂದ್ರು ಸಿಎಂ ಸಿದ್ದರಾಮಯ್ಯ. ಸರ್ಕಾರವೇ ಕಟಕಟಿಗೆ ನಿಂತ್ಕೋಬೇಕು. 15 ದಿನಗಳ ಒಳಗೆ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಸೂಚನೆ. ವಿಜಯೋತ್ಸವ ಆಯೋಜಿಸಿದ್ದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಎಲ್ಲರನ್ನು ಕಟ್ಕಟಲ್ಲಿ ಎಳ್ಕ ಬರ್ಬೇಕು ಇವ್ರನ್ನ. ವಿಜಯೋತ್ಸವ ಆಯೋಜನೆಗೆ ಸಾಥ್ ನೀಡಿದ್ದು ರಾಜ್ಯ ಸರ್ಕಾರ. ಈ ದುರಂತವನ್ನ ನಿರೀಕ್ಷೆ ಮಾಡಿರ್ಲಿಲ್ವಂತೆ ಸಿಎಂ ಸಿದ್ದರಾಮಯ್ಯ. ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 35,000 ಆಸನದ ವ್ಯವಸ್ಥೆ. ಸರಿ, ಕ್ರಿಕೆಟ್ ಅಸೋಸಿಯೇಷನ್ ಈ ತರಹದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ತು, ಅದಕ್ಕೆ ರಾಜ್ಯ ಸರ್ಕಾರ ಸಾಥ್ ಕೊಡ್ತು ತಾನೆ. ಕೊಲೆ ಮಾಡಿದವನನ್ನ ಪೊಲೀಸರು ಮಹಜರು ಮಾಡಬೇಕಾದ್ರೆ ಆತ ಬಳಸಿದ ಚಾಕುವನ್ನು ಕೂಡ ವಶಕ್ಕೆ ಪಡ್ಕತಾರೆ. ಹಂಗಾಗಿ ಕ್ರಿಕೆಟ್ ಅಸೋಸಿಯೇಷನ್ಗೆ ಸಾಥ್ ಕೊಟ್ಟ ಸರ್ಕಾರವನ್ನು ಕೂಡ ವಶಕ್ಕೆ ಪಡ್ಕತಾರೆ. ವಿಜಯೋತ್ಸವ ಆಯೋಜಿಸಿದ್ದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಹೇಸಿಗೆ ತಿನ್ನೋದಕ್ಕಂತ ನಾಳೆ ದಿನ ತಿನ್ನೋದಕ್ಕಾಗುತ್ತಾ? ಲಕ್ಷ ಜನ ಬರ್ತಾರೆ. ಬೆಂಗಳೂರು ಮೊದಲೇ ಹೇಳಿ ಕೇಳಿ ಟ್ರಾಫಿಕ್ ಬ್ಲಾಕ್ ಇರುತ್ತೆ. ಪ್ರತಿ ದಿವಸವೂ ಕೂಡ ಜಾಗಗಳಿಲ್ಲ. ಇನ್ನು ಅರಮನೆ ಮೈದಾನದಲ್ಲಾದ್ರೂ ಮಾಡ್ಬಿಟ್ಟು ಹೋದ್ರ ಕರ್ಮಕ್ಕೆ? ಅಲ್ಲೂ ಇಲ್ಲ. ಅದು ಕೂಡ ಸ್ಟೇ ಆರ್ಡರ್ ಇದೆ, ಅಲ್ಲಿಗೂ ಮಾಡಕ್ಕಿಲ್ಲ. ಅದು ಸರ್ಕಾರ ವರ್ಸಸ್ ಒಡೆಯರ್ ಅನ್ನುವಂಥ ಅದೊಂದು ಸಣ್ಣ ಸಮಸ್ಯೆಗಳಿದ್ದಾವೆ. ಇನ್ನು ನೇರವಾಗಿ ಸ್ಟೇಡಿಯಂನಲ್ಲಾದ್ರೂ ಕಾರ್ಯಕ್ರಮ ಮಾಡಿದ್ರ? ಇಲ್ಲ. ನಿಮಗೆ ತೆರೆದ ಮೈದಾನದಲ್ಲಿ ಮಾಡೋ ಶೋಕಿ ನಿಮ್ಗಳಿಗೆ. ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ನೋಡಬೇಕು. ಆ ಒಂದು ಕ್ರಿಕೆಟ್ಟಿನ ಲಹರಿ 1 ವರ್ಷ ರಾಜಕಾರಣಿಗಳನ್ನ ಯುವಕರು ಹೊಗಳಬೇಕು ಅನ್ನೋ ಕಾರಣಕ್ಕೆ ಮಾಡ್ಕೊಂಡ್ರು, ಅಥವಾ ಬೇರೆನಾದ್ರೂ ರಾಜಕೀಯದ ಲಾಭಗಳಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ಕೊಂಡ್ರಿ, 11 ಹೆಣ ಬೀಳಿಸಿದ್ರಿ. ಹಿಂಗೆ ಹೇಳೋದು ನಾವು. ಬದುಕಿ ಬಾಳಬೇಕಾದಂತಹ ಯುವಕರನ್ನ ಕ್ರಿಕೆಟ್ ಹುಚ್ಚಿಗೆ ಬೀಳಿಸಿ, ಅಲ್ಲಿ ಈ ಯುವಕರಿಗಿಂತ ಜೋಶ್ ಇದ್ದಿದ್ದು ರಾಜಕಾರಣಿಗಳಿಗೆ. ಕಾರಲ್ಲಿ ಓಪನ್ ಕಾರಲ್ಲಿ ಕೂತ್ಕೊಂಡು ಫ್ಲಾಗ್ ಇಟ್ಕೊಂಡು ಹೋಗೋದು ನೋಡ್ಬೇಕು ರ್ಯಾಲಿ. RCBದು 17 ವರ್ಷದಲ್ಲಿ ಕಾಣಿಸ್ದಲೇ ಇರೋದು ಈ ವರ್ಷದಲ್ಲಿ ಕಾಣಿಸಿದ ಮನುಷ್ಯನ ಕೈಯಲ್ಲಿ. ಉಪಮುಖ್ಯಮಂತ್ರಿ ಕೈಯಲ್ಲಿ ಒಂದು ಫ್ಲಾಗ್ ಇತ್ತು RCBದು. 17 ವರ್ಷದಲ್ಲಿ RCB ಫ್ಲಾಗ್ ಅನ್ನು ನೋಡ್ದಲೇ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ನಿನ್ನೆ ಆ ರಾಜಕಾರಣಿಗೆ ಜೋಶ್ ಬಂದಿರೋದು. ಬಲಗೈಯಲ್ಲಿ ಫ್ಲಾಗ್ ಹಿಡ್ಕೊಂಡು ಕಾರಲ್ಲಿ ಹೋಗೋದು. ಈ ಜೋಶನ್ನ ನೋಡೋ ಯುವಕರು ಪ್ರವೋಕ್ ಆಗ್ತಾರೆ. ಉಪಮುಖ್ಯಮಂತ್ರಿಯವರಿಗೆ RCBಯ ಮೇಲೆ ಈ ಪರಿ ಹುಚ್ಚಿರಬೇಕಾದ್ರೆ ನಮಗಿನ್ನಿಷ್ಟು ಎಷ್ಟಿರಬೇಡ ಅಂಥೇಳಿ ಅವರು ಕೂಡ ತೋರ್ಪಡಿಸ್ತಾರೆ ಅವರ ಅಗ್ರೆಸಿವ್ನೆಸ್ ಅನ್ನ. ಈಗ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಕತ್ತಿದ್ದಾರೆ. 15 ದಿನಗಳ ಒಳಗೆ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಸಿಎಂ ಸೂಚನೆ. ಅರ್ಧ ಗಂಟೆ ಸಾಕು ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ. ನಿಜಕ್ಕೂ ನ್ಯಾಯಾಂಗ ತನಿಖೆ ವರದಿ ತಾರ್ಕಿಕ ಅಂತ್ಯ ಕಾಣುತ್ತಾ?
ನ್ಯಾಯಾಂಗ ತನಿಖೆ ವರದಿ ತಾರ್ಕಿಕ ಅಂತ್ಯ ಕಾಣುತ್ತಾ? ದುರಂತಕ್ಕೆ ಕಾರಣರಾದ ತಪ್ಪಿತಸ್ಥರ ವಿರುದ್ಧ ನಿಜಕ್ಕೂ ಕ್ರಮ ಆಗುತ್ತಾ? ಎಫ್ಐಆರ್ ಯಾವಾಗ, ಯಾರ ಮೇಲೆ ಆಗಲಿದೆ ಕೇಸು, ಈ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಫ್ರೀಡಂ ಟಿವಿಗೆ ಕೇಳ್ತಾ ಇದೆ, ಅಲ್ಲು ಅರ್ಜುನ್ ಕೇಸ್ ಇಲ್ಲಿ ಹಾಕಿಲ್ಲ. ಡಿಜಿಐಜಿಪಿ ಸಲೀಂ ಸಾಬ್ ಫೀಲ್ಡ್ಗೆ ಇಳಿರಿ, ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳಿ. ದುರಂತದಲ್ಲಿ ತಮ್ಮದಲ್ಲದ ತಪ್ಪಿಗೆ ಮಡಿದವರ ಆತ್ಮಕ್ಕೆ ಶಾಂತಿ ಕೊಡಿಸಿ. ಇಲ್ಲಾದ ಪ್ರಮಾದಗಳನ್ನು ಹೇಳ್ತೀವಿ ಕೇಳಿ. ಇದು ಜನಸಾಮಾನ್ಯರ ಶಕ್ತಿ, ಫ್ರೀಡಂ ಟಿವಿಯ ಕಳಕಳಿ. ಸಾವಿರಾರು ಜನ ಸೇರುವ ವೇದಿಕೆಗೆ ಸಾಕಷ್ಟು ನಿಯಮಗಳನ್ನು ಅಳವಡಿಸುವಂತಹ ಸರ್ಕಾರ, ಲಕ್ಷಾಂತರ ಜನ ಬರುವ ನಿರೀಕ್ಷೆಗಳಿದ್ದಂತಹ ಕಾರ್ಯಕ್ರಮಕ್ಕೆ ನಿಯಮ ನಿಬಂಧನೆಗಳಿರಲಿಲ್ಲ. ವಿವಿಐಪಿಗೆ ಮಾತ್ರ ಪ್ರವೇಶ ಎನ್ನುವಂತಹ ನಿಯಮ ಇದ್ದಿದ್ದರೂ ಕೂಡ ಇಷ್ಟು ಪ್ರಮಾಣದ ಪ್ರಮಾದಗಳಾಗ್ತಾ ಇರಲಿಲ್ಲ. ಹೈಕೋರ್ಟ್ನ ಮೇಲೇರ್ತಾ ಇದ್ದಂತಹ ಅಭಿಮಾನಿಗಳನ್ನು ತಡೆದು ನಿಲ್ಲಿಸುವಂತಹ ಪ್ರಯತ್ನಗಳು ಪೊಲೀಸರಿಂದ ಆಗಲಿಲ್ಲ. ಹೈಕೋರ್ಟ್ ಮತ್ತು ವಿಧಾನಸೌಧದ ಮುಂಭಾಗ ಹಿಂಭಾಗದಲ್ಲಿರ್ತಕ್ಕಂತಹ ಘನಗಾತ್ರದ ದೈತ್ಯ ಮರಗಳನ್ನು ಮಂಗಗಳ ಥರ ಏರ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ರು. ಅದನ್ನು ತಡೆಯುವಂತಹ ಪ್ರಯತ್ನಗಳಲ್ಲಾಗಲಿಲ್ಲ. ಮರಗಳು ಕಟ್ಟಡಗಳ ಮೇಲೆ ಯಾಕೆ ಜನಸಾಮಾನ್ಯರು ಅಭಿಮಾನಿಗಳು ನಿಂತ್ಕೋತಾರೆ? ಕಾರಣ ಅಲ್ಲಿ ನಿಂತುಕೊಳ್ಳೋದಕ್ಕೆ ಜಾಗ ಇಲ್ಲ. ಕಿಕ್ಕಿರಿದು ತುಂಬಿದ ಜನರ ನಡುವೆ ಉಸಿರುಗಟ್ಕೊಂಡ ನಿಲ್ಲಬೇಕು. ಪೊಲೀಸರು ಅದನ್ನು ಗಮನಿಸಲಿಲ್ಲ. ನಾಕಾಬಂದಿಗಳು ಅಲ್ಲೊಂದು ಇಲ್ಲೊಂದು ಕಾಣಿಸ್ತೇ ಹೊರತಾಗಿ ಅಲ್ಲಲ್ಲಿ ಕಾಣಿಸಿಕೊಳ್ಳಿಲ್ಲ. ಸೊ ಇವೆಲ್ಲವೂ ಕೂಡ ತನಿಖೆಗಳಾಗಬೇಕು. ಸೊ ಇಷ್ಟು ಜನಸಾಮಾನ್ಯರು ಜನ ಸೇರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ದುರಂತಗಳು ಸಂಭವಿಸುತ್ತೆ. ಅಲ್ಲು ಅರ್ಜುನನ್ನ ನೋಡೋದಕ್ಕೆ ಬಂದು ತಾಯಿ ಮಗ ಸತ್ತು ಹೋಗಿದ್ರು. ಇವೆಲ್ಲವೂ ಕೂಡ ಪಾಠ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.